in this session we are just giving you a bird's eye view ಏನು ಇದ್ರ ಬಗ್ಗೆ. ಬಿಕಾಸ್ ಇಡೀ NET ಬಗ್ಗೆ ನಾನು 40 ನಿಮಿಷದಲ್ಲಿ ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ NET ಬಗ್ಗೆ ಕೆಲವು ಮಿನಿಮಮ್ ಥಿಂಗ್ಸ್ ನೀವು ತಿಳ್ಕೊಬೇಕಾಗಿರೋವಂಥದ್ದು ಇರುತ್ತೆ. ಸೊ ಅಂತಹದನ್ನು ನಾವೇನು ಮಾಡ್ತೀವಿ ಇವತ್ತು ಒಂದು ಬರ್ಡ್ಸ್ ಐ ವ್ಯೂ ನಾವು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸೊ ನಾವು ಲೆಟ್ಸ್ ಸ್ಟಾರ್ಟ್ ದ ಥಿಂಗ್ಸ್ ಟು ಬಿ ಡಿಸ್ಕಸ್ಡ್. ಸೊ ಈ NET ಎಕ್ಸಾಮ್ ಅನ್ನೋದು ಈ MCOM ಸೆಕೆಂಡ್ ಸೆಮಿಸ್ಟರ್ ಯಾರು ಇದ್ದೀರಾ, ನೀವು ಎಕ್ಸಾಮ್ ಅಪ್ಲೈ ಮಾಡಿದ್ರೆ ಥರ್ಡ್ ಸೆಮ್ ಇದ್ದಾಗ ನಿಮ್ಗೆ ಎಕ್ಸಾಮ್ ಬರುತ್ತೆ. ಆ ಎಕ್ಸಾಮನ್ನು ನೀವು ಥರ್ಡ್ ಸೆಮ್ ಇದ್ದಾಗ ಬರುತ್ತೆ, ನಿಮಗೆ ಫೋರ್ತ್ ಸೆಮ್ ಇದ್ದಾಗ ರಿಸಲ್ಟ್ಸ್ ಬರುತ್ತೆ. ಸೊ ಬಿಫೋರ್ ಯು ಪಾಸ್ ಯುವರ್ ಮಾಸ್ಟರ್ಸ್ ಡಿಗ್ರಿ ಎವ್ರಿ ಸ್ಟೂಡೆಂಟ್ ಕ್ಯಾನ್ ಟೇಕ್. ಅಗೇನ್ ಇಟ್ ಈಸ್ ನಾಟ್ ಎ ಕಂಪಲ್ಸರಿ ಥಿಂಗ್, NET ಮಾಡಿಕೊಳ್ಳೇಬೇಕು ಅಂತ ಅಲ್ಲ. ನಿಮ್ಮ ಜೀವನ ಸದೃಢವಾಗಿರಬೇಕು ಅಂದರೆ ದಿಸ್ ಈಸ್ ಅನ್ ಅಡಿಷ್ನಲ್ ಎಕ್ಸಾಮ್. ಈಗ ಎಷ್ಟೊಂದು ಜನ ಕಂಪ್ಯೂಟರ್ ಗೊತ್ತಿಲ್ಲ ಅಂತ ಕಂಪ್ಯೂಟರ್ ಕೋರ್ಸಸ್ಗೆ ಹೋಗ್ತಿರ್ತೀರ ಅಲ್ವಾ. ಯಾರು ಹೇಳ್ತಾರೆ ನಿಮಗೆ ಬಿಕಾಸ್ ನಾಳೆ ಕೆಲ್ಸಕ್ಕೆ ಹೋಗಬೇಕು ಅಂದರೆ ನಿಮಗೆ ಕಂಪ್ಯೂಟರ್ ಗೊತ್ತಿರಬೇಕು. ಸೊ ಈ ವಿಷಯಕ್ಕೋಸ್ಕರ ನೀವು ಹೋಗ್ತೀರಾ. ಸೊ ಈ 45 ಮಿನಿಟ್ಸಲ್ಲಿ ನಾನು NET ಅಂದರೆ ಏನು, KCET ಅಂದರೆ ಏನು ಅಂತ ಒಂದು ಬ್ರೀಫ್ ನೋಟ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾವು ದಿಸ್ NET ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್, ದಿಸ್ ಇಸ್ ಜಸ್ಟ್ ಅನ್ ಎಲಿಜಿಬಿಲಿಟಿ ಟೆಸ್ಟ್. ಅಂದ್ರೇನು, ನೀವು ಪಾಠ ಮಾಡೋಕ್ಕೆ ಯೋಗ್ಯರಲ್ವಾ ಅಂತ UGC ಯಾವುದು ಇಡೀ ಇಂಡಿಯಾದಲ್ಲಿ ದ್ಯಾಟ್ ಈಸ್ ದ ಹೆಡ್ ಆಯಿತಾ. ನಮ್ಮ ಇಡೀ ಇಂಡಿಯಾದಲ್ಲಿ ಟೀಚರ್ಸಿಗೆ ಬಂದರೆ ದ್ಯಾಟ್ ಈಸ್ ದ ಅಪೆಕ್ಸ್ ಬಾಡಿ ಅಂತ ಹೇಳ್ತೀವಿ, ಅಂದರೆ ಹೈಯರ್ ಅಥಾರಿಟಿ ಇರೋಂತಹ ಒಂದು ಇನ್ಸ್ಟಿಟ್ಯೂಷನ್. ಈಗ ಇಡೀ VC ಎಲ್ಲರಿಗಿಂತ ಹೈ ಇರೋಂತಹದ್ದು UGC. ಸೊ ಆ UGCದು ಒಂದು NET ಎಕ್ಸಾಮ್ ಅಂತ ಬರುತ್ತೆ, ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್. ದಿಸ್ ಇಸ್ ಜಸ್ಟ್ ಅನ್ ಎಲಿಜಿಬಿಲಿಟಿ ಟೆಸ್ಟ್. NET ಪಾಸ್ ಮಾಡಿಬಿಟ್ರೆ ಗೌರ್ಮೆಂಟ್ ಕೆಲಸ ಸಿಗುತ್ತಾ? ಸಿಗೋಲ್ಲ. NET ಮಾಡಿದ್ರೆ ನೀವು ಪಾಠ ಮಾಡೋದಕ್ಕೆ ಎಲಿಜಿಬಲ್ ಅಂತ ಒಂದು ಗವರ್ಮೆಂಟು ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡುತ್ತೆ. ಸೊ ಈ NETನಲ್ಲಿ ಸರ್ಟಿಫಿಕೇಟ್ 2 ಥರ ಬರುತ್ತೆ. ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ಗೆ, ಇನ್ನೊಂದು JRFಗೆ, ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂತ. ಅಂದರೆ ನೀವು PhD ಮಾಡಬೇಕು ಅಂತ ಅಂದರೆ ಗೌರ್ಮೆಂಟಿಂದ ಪ್ರತಿ ತಿಂಗಳು ನಿಮಗೆ ಸ್ಕಾಲರ್ಶಿಪ್ ಅನ್ನೋ ಹಾಗೆ ಬರುತ್ತೆ. ಸೊ ಈ 2 ಕೂಡ ನೀವು ಅಪ್ಲೈ ಮಾಡ್ಬೋದು ಫೋರ್ತ್ ಸೆಮಿಸ್ಟರ್ ಬರೋದಕ್ಕೆ, ರಿಸಲ್ಟ್ಸ್ ಬರೋದಕ್ಕಿಂತ ಮುಂಚೆನೇ, ಅಂದರೆ ಸೆಕೆಂಡ್ ಇಯರ್ ಬಂದಾಗಲೇ ನೀವು 2ಕ್ಕೂ ಮಾಡ್ಬೋದು. ಈ ಎಕ್ಸಾಮ್ನ ಮುಂಚೆ UGC ಕಂಡಕ್ಟ್ ಮಾಡ್ತಾಯಿದ್ರು. ಇವಾಗ ಅದನ್ನು ಕಂಡಕ್ಟ್ ಮಾಡೋದು, ಅದರ ಹೆಸರು ಚೇಂಜ್ ಆಗಿದೆ, ಇನ್ನೊಂದು ಆರ್ಗನೈಸೇಷನ್ ಬಂದಿದೆ, ಅದು NTA ಅಂತ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಬಂದಿದೆ. ಅದು ಈ ಎಕ್ಸಾಮ್ಸ್ನ ಮಾಡುತ್ತೆ. ದಟ್ ಈಸ್ ದ ಸೆಕೆಂಡ್ ಚೇಂಜ್. ಸೊ ಇಲ್ಲಿ ನಿಮಗೆ NET ಏನು, ದಿಸ್ ಈಸ್ ನಾಟ್ ಎ ಕಂಪಲ್ಸರಿ ಎಕ್ಸಾಮ್. ಆದರೆ ನಿಮಗೆ ಒಂದು ಒಳ್ಳೆ ಸಂಬಳ ಸಿಗಬೇಕು ಅಂದರೆ, ಅಥವಾ ನೀವೆಲ್ಲಾದರೂ ಪಾಠ ಮಾಡೋದಕ್ಕೆ ಒಳ್ಳೊಳ್ಳೆ ಕಾಲೇಜ್ಗಳಿಗೆ ಹೋಗಬೇಕು, ಟೀಚರ್ಸ್ ಆಗಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ನೀವು ಈ ಎಕ್ಸಾಮ್ಗಳನ್ನು ಪಾಸ್ ಮಾಡ್ಕೋಬೇಕು. ಓಕೆನಾ. ಸೊ ಈ ಎಕ್ಸಾಮ್ ಪಾಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಒಂದು ಸರ್ಟಿಫಿಕೇಟು ಬರುತ್ತೆ. ಇಷ್ಟು ದಿನ ನೀವು ನಿಮ್ಗೊಂದು ಕ್ವಶನ್ ಪೇಪರ್ ಕೊಡ್ತಿದ್ರು. ಆವಾಗ ಏನಾಗ್ತಾಯಿತ್ತು, ನೀವು ಅಲ್ಲಿ ಮಾರ್ಕ್ ಮಾಡ್ತಿದ್ರಿ ಅಲ್ವಾ. ಆವಾಗ ನೀವು ಆನ್ಸರ್ನ ಬರೀತಿದ್ರಿ, ಬರೆದು ಟೀಚರ್ಗೆ ಕೊಡ್ತಿದ್ರಿ, ಟೀಚರ್ ವ್ಯಾಲ್ಯೂ ಮಾಡಿ ನಿಮಗೆ ರಿಸಲ್ಟ್ನ ಹೇಳೋರು. ಆದರೆ ಇಲ್ಲಿ ಒಂದು ಚೇಂಜ್ ಇದೆ. NET ಎಕ್ಸಾಮು ನಡೆಯುವಂತಹದ್ದು ಆನ್ಲೈನಲ್ಲಿ. ಯಾಕೆಂದರೆ ನಾನು ಯಾಕೆ ಆನ್ಲೈನಲ್ಲಿ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಐ ಹ್ಯಾವ್ ಸೀನ್ ವಿತ್ ಮೈ ಓನ್ ಐಸ್. ನಾನು NETದು ಇನ್ವಿಜಿಲೇಷನ್ ಡ್ಯೂಟಿ ಎಲ್ಲ ಹೋದಾಗ ತುಂಬ ಜನ ಮಕ್ಕಳಿಗೆ ಏನಾಗುತ್ತೆ, ಹೇಗೆ ಆನ್ಸರ್ಸ್ ಗೊತ್ತಿರುತ್ತೆ, ಹೇಗೆ ಮಾರ್ಕ್ ಮಾಡಬೇಕು, ಆನ್ಸರ್ನ ಹೇಗೆ ಸೇವ್ ಮಾಡಿ ಹೇಗೆ ಸಬ್ಮಿಟ್ ಮಾಡಬೇಕು, ಆನ್ಲೈನಲ್ಲಿ ಎಕ್ಸಾಮ್ ಹೇಗೆ ಬೇಕೆಂದರೆ ಫಸ್ಟ್ ಎಲ್ಲ ಆನ್ಸರ್ಸ್ ಬರೆದಿರ್ತಾರೆ, ಸೇವೇ ಮಾಡಿರೋಲ್ಲ. ಲಾಸ್ಟಿಗೆ 5 ನಿಮಿಷ ಇದೆ, ಬೆಲ್ ಹೊಡಿತಾರೆ, ಆವಾಗ ಸೇವ್ ಬಟನ್ ಎಲ್ಲಿದೆ ಅಂತ ನೋಡ್ತೀವಿ. ಆದರೆ ಪ್ರತಿ ಕ್ವಶನ್ ಆದಮೇಲೂ ನೀವು ಸೇವ್ ಮಾಡಬೇಕಾ, ಹೇಗೆ ಮಾಡಬೇಕು ಅನ್ನೋದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ಸೊ ಅದರಿಂದ ಯಾರೇ NET ಎಕ್ಸಾಮ್ಸ್ ತೊಗೊಳ್ತೀರಾ ಅಂದರೆ ಆನ್ಲೈನ್ ಯೂಸೇಜ್ ಹೇಗೆ ಮಾಡಬೇಕು ಅನ್ನೋದನ್ನು ನೀವು ತಿಳ್ಕೊಂಡಿರಬೇಕು. ಸೊ ಈ ಎಕ್ಸಾಮು ಇಂಗ್ಲೀಷ್, ಹಿಂದಿ, ಯಾಕೆಂದರೆ ಹಿಂದಿ ಈಸ್ ಆರ್ ನ್ಯಾಷನಲ್ ಲ್ಯಾಂಗ್ವೇಜ್. ನಾರ್ತ್ ಇಂಡಿಯಾದಲ್ಲಿ ತುಂಬ ಜನ, ಇದು ಆಲ್ ಓವರ್ ಇಂಡಿಯಾ ಆಗಿರೋದ್ರಿಂದ ಹಿಂದಿನಲ್ಲೂ ಕೊಡ್ತಾರೆ. ಬಟ್ ನಾವೆಲ್ಲ ಹಿಂದಿಗಿಂತ ಇಂಗ್ಲೀಷಲ್ಲಿ ಕಂಫರ್ಟಬಲ್ ಇರೋದ್ರಿಂದ ಯೂಶಲಿ ಸೌತ್ ಇಂಡಿಯನ್ಸ್ ವಿ ರೈಟ್ ಇನ್ ಇಂಗ್ಲೀಷ್, ಸರಿನಾ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ 180 ಮಿನಿಟ್ಸ್ ಅಂದರೆ ಎಷ್ಟು ಗಂಟೆ, 3 ಗಂಟೆ ಈ ಎಕ್ಸಾಮ್ ನಡೆಯುತ್ತೆ. ಎಷ್ಟು ಮಾರ್ಕ್ಸ್ಗೆ? 300 ಮಾರ್ಕ್ಸ್ಗೆ. ಎಷ್ಟು ಕ್ವಶನ್ ಇರುತ್ತೆ? 150 ಕ್ವಶನ್ಸ್ ಇರುತ್ತೆ. ಸೊ ಮುಂಚೆ ಎಲ್ಲ ಬಹುಶಃ ಹಳಬ್ರು ಅಂದರೆ ಈಗೊಂದು 10-12 ಇಯರ್ಸ್ ಬಿಫೋರ್ ಅಂತ ತೊಗೊಂಡ್ರೆ ಎಕ್ಸಾಮ್ ಬರೆಯೋಕ್ಕೆಲ್ಲ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಬಟ್ ಇವತ್ತು ಹಾಗಿಲ್ಲ. ತುಂಬ ಈಗ ಮೈಸೂರು, ಬಹುಶಃ ನಿಮ್ಮಂಥ ಟಿ ನರಸೀಪುರ ಆ ಥರ ಹಳ್ಳಿಗಳಲ್ಲಿ ಎಕ್ಸಾಮ್ಸ್ ಮಾಡಲ್ಲ.
ಅದೇ ಮೈಸೂರು ಅಂತ ಸ್ವಲ್ಪ ಸಿಟೀಸಲ್ಲಿ ಈಗ ಬ್ರಾಂಚಸ್ನ ಜಾಸ್ತಿ ಮಾಡಿದ್ದಾರೆ. ಸೊ ಮುಂಚೆ ಎಲ್ಲ ಬೆಂಗಳೂರಿಗೆ ಹೋಗಿ ಬರಿತಿದ್ವಿ. ಕರ್ನಾಟಕದಲ್ಲಿ ಬೆಂಗಳೂರು, ಧಾರವಾಡ ಎರಡೇ ಸೆಂಟರ್ಸ್ ಇತ್ತು. ಸೊ ಆ ಥರ ಇತ್ತು. ಸೊ ಇದು ಎಲ್ಲ ಸಬ್ಜೆಕ್ಟ್ಗಳಲ್ಲೂ ನಡೆಯುವಂತಹ ಒಂದು ಎಕ್ಸಾಮು. ಅಂದರೆ ಕಾಮರ್ಸು, ಸೋಷಿಯಾಲಜಿ, ಸೈಕಾಲಜಿ, ಕ್ರಿಮಿನಾಲಜಿ, ಈ ಥರ ಎಲ್ಲ ಸಬ್ಜೆಕ್ಟ್ಸ್ಗಳಲ್ಲೂ ನಡೆಯುತ್ತೆ. ಬಟ್ ನಾವು ಆನ್ಸರ್ ಮಾಡಬೇಕಾಗಿರೋದು ಕಾಮರ್ಸ್ ಸಬ್ಜೆಕ್ಟಲ್ಲಿ, ಆಯಿತಾ. ಸೊ ಇದಕ್ಕೆ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ. ಅಂದರೆ NTA ಅವ್ರದ್ದೇನೆ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ನ ನಾನಲ್ಲಿ ಟೈಪ್ ಮಾಡಿದ್ದೀನಿ, ನೀವು ಬೇಕಾದರೆ ಬರ್ಕೊಳ್ಳಿ. ಇಲ್ಲಾಂದರೆ ಕ್ಲಾಸ್ ಆದಮೇಲೆ ಈ PDF ನಿಮ್ಮ ಗ್ರೂಪ್ಗೆ ಐ ವಿಲ್ ಶೇರ್ ದ ಇನ್ಫಾರ್ಮೇಷನ್ ವಿತ್ ವಿಚ್ ಯು ಕ್ಯಾನ್ ನೋಟಿಸ್. ಸೊ ನಾವು ಕ್ವೆಶ್ಚನ್ ಪೇಪರಲ್ಲಿ ಸಿಲಬಸಲ್ಲಿ ಏನಾದರೂ ಚೇಂಜ್ ಇರ್ಬೋದು, ಅಥವಾ ಆನ್ಸರ್ ಕೀ ಯಾವಾಗ ಎಕ್ಸಾಮ್ ಮಾಡ್ತಾರೆ. ಈ ಕೊರೋನಾ ಟೈಮಲ್ಲಂತೂ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತಾ ಇದೆ ಅಲ್ವಾ. ಸೊ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ, ರಿಸಲ್ಟ್ ಯಾವಾಗ ಬಿಡ್ತಾರೆ, ಈ ಥರ ಎಲ್ಲ ಅಪ್ಡೇಟ್ಸ್ನು ಯಾವುದು ಏನಂತ ಹೇಳ್ತೀವಿ, ಆನ್ ಪೇಪರ್ ಅಂತ ಹೇಳ್ತೀವಿ, ಅಂದರೆ ಅಫಿಷಿಯಲ್ ಆಗಿ ನಿಮಗೆ ಈ ವೆಬ್ಸೈಟಲ್ಲೇ ಸಿಗುತ್ತೆ. ಯಾಕೆಂದರೆ ಬೇರೆ ವೆಬ್ಸೈಟ್ಸಲ್ಲಿ ಸಿಕ್ಕಿದ್ರೂ ಇಟ್ ಈಸ್ ನಾಟ್ ಕರೆಕ್ಟ್, ಆಯಿತಾ. ಈ ವೆಬ್ಸೈಟಲ್ಲಿ ಏನು ಇನ್ಫಾರ್ಮೇಷನ್ ಬರುತ್ತೆ ಅದೇ ಫೈನಲ್. ಸೊ ಈ ವೆಬ್ಸೈಟ್ನ ನೀವು ಕರೆಕ್ಟಾಗಿ ತಿಳ್ಕೊಬೇಕು, ಓಕೆನಾ. ಸೊ ನಾವು ವೆನ್ ವಿ ಆರ್ ಡೀಲಿಂಗ್ ವಿತ್ ದಿಸ್, NET ಎಕ್ಸಾಮ್ಸು ವರ್ಷದಲ್ಲಿ 2 ಸತಿ ಮಾಡ್ತಾರೆ. ಬಿಕಾಸ್ ಆಫ್ ದಿಸ್ ಕೊರೋನಾ ಇಟ್ ವಾಸ್ ಪೋಸ್ಟ್ಪೋನ್ಡ್, ಬಟ್ ಯೂಶಲಿ ಜೂನ್ ಆ್ಯಂಡ್ ಡಿಸೆಂಬರ್ನ ಮಾಡ್ತಾರೆ, ಆಯಿತಾ. ಸೊ ಇಷ್ಟೇ ಸತಿ ತೊಗೋಬೇಕು, ಒಂದೇ ಸತಿ ತೊಗೋಬೇಕು. ಈಗ IAS KS ಗೆಲ್ಲ ನಂಬರ್ ಆಫ್ ಅಟೆಂಪ್ಟ್ಸ್ ಅಂತ ಇದೆ. ಬಟ್ ಈ NETಗೆ ಆ ಥರ ಅಟೆಂಪ್ಟ್ಸ್ ಇಲ್ಲ. ನಿಮಗೆ ಎಷ್ಟು ಸತಿ ಬೇಕೋ ತೊಗೋಬೋದು. ಬಟ್ ನೀವು ಆದಷ್ಟು ಬೇಗ ಪಾಸ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಯಾಕೆಂದರೆ MCOM ಇದ್ದಾಗಲೇ ನೀವು ಎಲ್ಲ ಸಬ್ಜೆಕ್ಟ್ಸು ಓದಿರ್ತೀರ. ಅಕೌಂಟಿಂಗ್ ಥಿಯರಿ ಓದಿದ್ದೀರಾ, ಮಾರ್ಕೆಟಿಂಗ್ ಓದಿದ್ದೀರಾ, HRM ಓದಿದ್ದೀರಾ, OB ಓದ್ತಾ ಇದ್ದೀರಾ ಅಲ್ವಾ. ಸೊ ನಿಮ್ಗೆ ಏನಾಗುತ್ತೆ, ಲಾಸ್ಟ್ ಸೆಮಿಸ್ಟರ್ ಅಂದರೆ 4th ಸೆಮಿಸ್ಟರಲ್ಲಿ ಫಸ್ಟ್ ಇಯರಿಂದ ಏನೇನು ಓದಿದ್ದೀರೋ ಅದು ಸ್ವಲ್ಪನಾದರೂ ನೆನಪಿರುತ್ತೆ. ಬಟ್ MCOM ಮುಗಿಸಿ 5 ವರ್ಷ 10 ವರ್ಷ ಆಯಿತು ಅಂದರೆ ಓದಿದ್ದೆಲ್ಲ ಮರ್ತು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಎಕ್ಸಾಮ್ ಪಾಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಸಾಧ್ಯ ಅಲ್ಲ, ಬಟ್ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ 4th ಸೆಮ್ MCOM ಇರುವಾಗಲೇ ಮಾಡ್ಕೊಳ್ಳೋದು ಸ್ವಲ್ಪ ಈಸಿ ಆದಂತಹ ಕೆಲಸ ಆಗಿರುತ್ತೆ. ಸೊ ಇದರಲ್ಲಿ ನಿಮ್ಗೆ ಏನಾಗುತ್ತೆ, ಈ NET ಎಕ್ಸಾಮಲ್ಲಿ 2 ಪೇಪರ್ ಇದೆ. ಒಂದು ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ ಹೇಳಿ. ಸೊ ಪೇಪರ್ 1 ಅಂತ ಬಂದರೆ ಇಟ್ ಈಸ್ ಕಾಮನ್ ಫಾರ್ ಆಲ್ ದ ಡಿಸಿಪ್ಲಿನ್ಸ್. ಅಂದರೆ ನೀವು MSc ಸೈಕಾಲಜಿ ಮಾಡಿರಿ, MA ಪೊಲಿಟಿಕಲ್ ಸೈನ್ಸ್ ಮಾಡಿರಿ, MA ಹಿಸ್ಟ್ರಿ ಮಾಡಿರಿ, MCOM ಮಾಡಿರಿ, ಏನೇ ಓದಿರಿ, ನಿಮಗೆ ಇದು ಕಾಮನ್, ಒಂದೇ ಪೇಪರ್ ಇರುತ್ತೆ. ಇಟ್ ಈಸ್ ಕಾಮನ್ ಫಾರ್ ಆಲ್ ದ ಸಬ್ಜೆಕ್ಟ್ಸ್, ಆಯಿತಾ. ಸೊ ನೆಕ್ಸ್ಟ್ ಪೇಪರ್ ಬಂದ್ಬಿಟ್ಟು ನಿಮ್ಮ ಮಾಸ್ಟರ್ಸ್ ಡಿಗ್ರಿ ಯಾವ ಸಬ್ಜೆಕ್ಟಲ್ಲಿ ಇರುತ್ತೋ ಅದಲ್ಲೇ ನೀವು MCOM, ಈಗ MCOM ಇರೋದ್ರಿಂದ ನೀವು ಕಾಮರ್ಸೇ NET ಬರೀಬೇಕು. ನೀವು ಹೋಗ್ಬಿಟ್ಟು ಮ್ಯಾನೇಜ್ಮೆಂಟ್ NET ಬರೆಯೋಕ್ಕೆ ಆಗಲ್ಲ. ನಿಮ್ಮ ಬೇಸಿಕ್ ಡಿಗ್ರಿ, ಮಾಸ್ಟರ್ಸಲ್ಲಿ ಯಾವುದು ಬೇಸಿಕ್ ಡಿಗ್ರಿ ಇರುತ್ತೋ ಆ ನಾನು ಯಾಕೆ ಇದನ್ನು ಇಷ್ಟು ಒತ್ತು ಹೇಳ್ತಾ ಇದ್ದೀನಿ ಅಂತಂದರೆ, ಎಕ್ಸಾಮ್ ಅಪ್ಲಿಕೇಶನಲ್ಲಿ ಮಾರ್ಕ್ ಮಾಡುವಾಗ ಒಂದೊಂದು ಸತಿ ಡೌಟ್ ಆಗುತ್ತೆ. ಕಾಮರ್ಸ್ ಅಂತ ಇರುತ್ತೆ, ಅಕೌಂಟಿಂಗ್ ಅಂತ, ಎಕನಾಮಿಕ್ಸ್ ಅಂತ ಇರುತ್ತೆ. ಅಯ್ಯೋ ನಾನು ಎಕನಾಮಿಕ್ಸ್ ಓದಿದ್ದೀನಲ್ವಾ, ಅಕೌಂಟಿಂಗ್ ಓದಿದ್ದೀನಲ್ವಾ ಅಂತ ಇರುತ್ತೆ. ಯಾಕೆಂದರೆ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ MCOM ಇನ್ ಫೈನಾನ್ಸ್ ಅಂತ ಒಂದು ಪೇಪರ್ ಇದೆ. ಸೊ ನೀವು ಅವಾಗೇನು ಜನರಲ್ MCOM ಅಂತ ಯಾವುದಿರುತ್ತೆ ಅದಕ್ಕೆ ಟಿಕ್ ಹಾಕಬೇಕು. ಸೊ ಅದರಿಂದ ನಾನು ಎಕನಾಮಿಕ್ಸು ಓದಿದ್ದೀನಿ ಡಿಗ್ರಿನಲ್ಲಿದ್ದಾಗ, ಅದಕ್ಕೆ ಎಕನಾಮಿಕ್ಸ್ ಟಿಕ್ ಹಾಕ್ತೀನಿ ಅಂತ ನೀವು ಮಾರ್ಕ್ ಹಾಕೋಕ್ಕೆ ಬರೋಲ್ಲ. ಸೊ ನಾನು ನೆಕ್ಸ್ಟ್ ಹೇಳಿದೆ, ನೀವು ಡಿಗ್ರಿ ಕಾಲೇಜು PG ಎಲ್ಲ ಓದುವಾಗ ಏನು ಮಾಡ್ತಾಯಿದ್ರಿ, ಆನ್ಸರ್ಸ್ 5 ಮಾರ್ಕ್ಸ್ 10 ಮಾರ್ಕ್ಸ್ 20 ಮಾರ್ಕ್ಸ್ ಹೀಗೆ ಆನ್ಸರ್ಸ್ನ ಬರೀತಾಯಿದ್ರಿ. ಆದರೆ ಇಲ್ಲಿ ಏನಾಗುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇರುತ್ತೆ. ಇದ್ರದ್ದು ಒಂದು ಮೆರಿಟ್ ಏನು, ಡಿಮೆರಿಟ್ ಏನು ಅಂದರೆ, ಮೆರಿಟ್ ಏನು ಅಂದರೆ ಆನ್ಸರ್ಸ್ ಅಲ್ಲೇ ಇರುತ್ತೆ, ನೀವೇನು ಅಷ್ಟು ಪರ್ಫೆಕ್ಟಾಗಿ ತಿಳ್ಕೊಬೇಕು ಅಂತ ಇಲ್ಲ. ಆದರೆ ಇನ್ನೊಂದೇನು ಅಂತ ಅಂದರೆ, ರಿಲವೆಂಟ್ ಅಂದರೆ ಸಿಮಿಲರ್ ಆನ್ಸರ್ಸ್ ಇದ್ದಾಗ ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ. ಸೊ ರಾದರ್ ದ್ಯಾನ್ ನೋಯಿಂಗ್ ದ ಕರೆಕ್ಟ್ ಪಾಯಿಂಟ್, ಅಟ್ಲೀಸ್ಟ್ ನಿಮಗೆ ಇದು ಅಲ್ಲ, ಎಲಿಮಿನೇಷನ್ ಬೇಸಿಸ್ ಅಂತ ಕರಿತೀವಿ ನಾವು. ಅಂದರೆ ನಿಮಗೆ ಯಾವುದು ತಪ್ಪು ಅದನ್ನು ಎಲಿಮಿನೇಟ್ ಮಾಡೋ ಒಂದು ಕಲೆಗಳನ್ನು ನೀವು ಡೆವಲಪ್ ಮಾಡಿಕೊಂಡ್ರೂ ಕೂಡ ಈ NET KSET ಎಕ್ಸಾಮ್ಸ್ನ ಕ್ಲೀನಾಗಿ ಪಾಸ್ ಮಾಡ್ಬೋದು. ಸೊ ಈ NETಗೂ KSETಗೂ ಏನು ಡಿಫ್ರೆನ್ಸು ಅಂತ ಅಂದರೆ, NET ಈಸ್ ಅಪ್ಲಿಕಬಲ್ ಅಥವಾ NETನ ಆಲ್ ಓವರ್ ಇಂಡಿಯಾ ನಾವು ಮಾಡ್ತೀವಿ. ಆದರೆ KSET ಇಟ್ ಈಸ್ ಓನ್ಲಿ ಫಾರ್ ಕರ್ನಾಟಕ. ಸೊ ಈ KSET ಮಾರ್ಕ್ಸ್ ಕಾರ್ಡ್ನ ನೀವು ತಗೊಂಡ್ರೆ ಅದು ಕರ್ನಾಟಕದಲ್ಲಿ ಮಾತ್ರ ಯು ಆರ್ ಎಲಿಜಿಬಲ್ ಟು ಬಿಕಮ್ ಅ ಟೀಚರ್, ನಾಟ್ ಸಮ್ವೇರ್ ಎಲ್ಸ್, ಸರಿನಾ. ಸೊ ಅದರಿಂದ ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ. KSET NET ನೀವು ಕರ್ನಾಟಕ ಬಿಟ್ಟು ಹೋಗಲ್ಲ ಅಂದರೆ ಎರಡೂ ಒಂದೇ. ಕರ್ನಾಟಕ ಬಿಟ್ಟು ಹೋಗ್ತೀವಿ ನಾವು, ನಮ್ಗೆ ಆ ಥರ ಐಡಿಯಾಸ್ ಇದೆ ಅಂತ ಅನ್ನೋದಾದರೆ ನಿಮಗೇನು, ಯು ಹ್ಯಾವ್ ಟು ಪ್ರಿಪೇರ್ ಫಾರ್ NET ಓನ್ಲಿ,
ಓಕೆನಾ. ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಂಬರ್ ಆಫ್ ಕ್ವೆಶ್ಚನ್ಸ್. ಸೊ ಪೇಪರ್ 1 ಅಂದರೆ ಜನರಲ್ ಪೇಪರ್ ಅಂತ ಹೇಳಿದ್ನಲ್ವ, ನನಗೆ ಅದ್ರ ಸಿಲೆಬಸ್ ಬಗ್ಗೆನೂ ಹೇಳ್ತೀನಿ. ಸೊ ಜನರಲ್ ಪೇಪರ್ ಬಂದ್ಬಿಟ್ಟು 50 ಮಾರ್ಕ್ಸ್ಗಿರುತ್ತೆ. ಓಕೆ, ಸೊ ಜನರಲ್ ಪೇಪರ್ ಇಸ್ ಫಾರ್ 50 ಮಾರ್ಕ್ಸ್ ಆ್ಯಂಡ್ ಈವನ್ ಯುವರ್ ಕಾಮರ್ಸ್ ಪೇಪರ್ ಮಾಸ್ಟರ್ಸ್ ಯಾವುದಲ್ಲಿ ಓದ್ತಾ ಇದ್ದೀರಾ ಅದು 100 ಮಾರ್ಕ್ಸ್ಗಿರುತ್ತೆ. ಸೊ ಟೋಟಲ್ 150 ಮಾರ್ಕ್ಸ್. ಸೊ 150 ಇಂಟು 2 ಇಸ್ 300. ಸೊ 3 hours ಎಕ್ಸಾಮ್ ಇರುತ್ತೆ ನಿಮಗೆ, ಅದರಿಂದ 3 hours ಎಕ್ಸಾಮ್ ಇರುತ್ತೆ. ಫಸ್ಟ್ ಪೇಪರ್ ಹೆಸರು ಜನರಲ್ ಪೇಪರ್ ಆನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಅಂತ ಅರ್ಥ. ಸೊ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆ್ಯಪ್ಟಿಟ್ಯೂಡ್ನ ನೀವೊಂದು ಟೀಚಿಂಗಿಗೆ ಅದರದ್ದೇ ಆದ ಒಂದು ಸ್ಕಿಲ್ಸ್ ಇರುತ್ತೆ, ಕೌಶಲ್ಯಗಳಿರುತ್ತೆ. ರಿಸರ್ಚ್ಗೆ ಅದರದ್ದೇ ಆದ ಕೆಲವು ಸ್ಕಿಲ್ಸ್ ಇರುತ್ತೆ, ಅದನ್ನೇ ನೀವು ಕಲ್ತಿದ್ದೀರಾ ಅಂತ ಅವರು ಚೆಕ್ ಮಾಡ್ತಾರೆ. ಹಾಗಾದರೆ ಅವೆರಡೇ ಚಾಪ್ಟರ್ ಇದೆಯಾ? ಇಲ್ಲ. ಪೇಪರ್ 1ನಲ್ಲಿ 10 ಚಾಪ್ಟರ್ ಇದೆ. ಅದು ಯಾವ್ಯಾವುದು ಅಂತ ನಾನು ಮುಂದಕ್ಕೆ ಹೇಳ್ತೀನಿ, ಆಯಿತಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಾಮರ್ಸ್. ಸೊ ಕಾಮರ್ಸು 100 ಮಾರ್ಕ್ಸ್ಗಿರುತ್ತೆ ಮತ್ತು ಪೇಪರ್ 1 ಬಂದ್ಬಿಟ್ಟು 50 ಮಾರ್ಕ್ಸ್ಗಿರುತ್ತೆ. ಸೊ ದ್ಯಾಟ್ ಈಸ್ ದ ವೇ ಆಫ್ ಎಕ್ಸಾಮಿನೇಷನ್. ಸೊ ನಾನು ನಿಮಗೆ ಹೇಳಿದೆ, ಇಟ್ ಈಸ್ ಆನ್ಲೈನ್ ಎಕ್ಸಾಮಿನೇಷನ್, ನೋ ನೆಗೆಟಿವ್ ಮಾರ್ಕಿಂಗ್. ತಪ್ಪು ಆನ್ಸರ್ ಕೊಟ್ಬಿಟ್ರೆ ನೆಗೆಟಿವ್ ಮಾರ್ಕ್ಸ್ ಕಟ್ ಮಾಡ್ತಾರಾ? ಮಾರ್ಕ್ಸ್ ಕಟ್ ಮಾಡಲ್ಲ, ಆಯಿತಾ. IAS, KAS, ಕೆಲವು ಕಡೆ ಬ್ಯಾಂಕ್ ಎಕ್ಸಾಮ್ಸು ಅಲ್ಲೆಲ್ಲ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಆದರೆ NETನಲ್ಲಿ ಆ ಥರ ನೆಗೆಟಿವ್ ಮಾರ್ಕಿಂಗ್ ಏನೂ ಇಲ್ಲ, ಸರಿನಾ. ಈ ಎಕ್ಸಾಮ್ನ 2 ಶಿಫ್ಟಲ್ಲಿ ಮಾಡ್ತಾರೆ. ಅಂದರೆ ಯಾಕೆಂದರೆ 3 hours ಅಲ್ವಾ, ಮಾರ್ನಿಂಗ್ ಒಂದು ಶಿಫ್ಟು, ಆಫ್ಟರ್ನೂನ್ ಒಂದು ಶಿಫ್ಟಲ್ಲಿ ಮಾಡ್ತಾರೆ. ಸೊ ನಿಮಗೆ ಎಕ್ಸಾಮ್ ಏನಾದರೂ ಕಟ್ಟಬೇಕು ಅಂದರೆ, ಯಾಕೆಂದರೆ ಶಿಫ್ಟ್ ಸೆಲೆಕ್ಟ್ ಮಾಡಿ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ ನಿಮಗೆ ಎಕ್ಸಾಮ್ನ ಇದು ಮಾಡುವಾಗ. 9 ಗಂಟೆ ಶಿಫ್ಟು, ಇನ್ನೊಂದು 3 ಗಂಟೆ. 9 ಗಂಟೆ ಶಿಫ್ಟು 9ರಿಂದ 12 ಗಂಟೆವರೆಗೂ ನಡೆಯುತ್ತೆ. ಮಧ್ಯಾಹ್ನದ ಶಿಫ್ಟು 3ರಿಂದ 6ವರೆಗೂ ನಡೆಯುತ್ತೆ. ಸೊ ನೀವು ಶಿಫ್ಟ್ನ ಸೆಲೆಕ್ಟ್ ಮಾಡಿ, ಏನು ಶಿಫ್ಟ್ ಅಂದರೆ ಏನು ಅಂತಂದರೆ ಟೈಮಿಂಗ್ಸ್, ಯಾವ ಟೈಮ್ಗೆ ನೀವು ಬಂದು ಎಕ್ಸಾಮ್ ಬರೀತೀರಾ ಅಂತ ಹೇಳಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಎಕ್ಸಾಮ್ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾದ್ರೆ. ಸೊ ಅದಕ್ಕೆ ನಾವು ಅದನ್ನು ಶಿಫ್ಟ್ 1 ಆ್ಯಂಡ್ ಶಿಫ್ಟ್ 2 ಅಂತ ಕರಿತೀವಿ. ಸೊ ಈ ಆ ಡಾಕ್ಯುಮೆಂಟ್ಸ್ ಚೆಕ್ಕಿಂಗು ಅದು ಎಲ್ಲ ಆಗಿರೋದ್ರಿಂದ 9 ಗಂಟೆಗೆ ಎಕ್ಸಾಮ್ ಅಂದರೆ 1 hour ಬಿಫೋರ್ ಹೋಗಿರಬೇಕು, 8 ಗಂಟೆಗೆ ಹೋಗಿರಬೇಕು. 3 ಗಂಟೆಗೆ ಎಕ್ಸಾಮ್ ಅಂದರೆ ನೀವು 2 ಗಂಟೆಗೆ ಹೋದರೆ 6 ಗಂಟೆಗೆ ಹೊರಗೆ ಬರ್ಬೋದು. ಸೊ ಆ ಥರ 1 hour ಬಿಫೋರ್ ದ ಎಕ್ಸಾಮಿನೇಷನ್ ಯು ಹ್ಯಾವ್ ಟು ಗೋ, ಸರಿನಾ. ಸೊ ದಿಸ್ ಈಸ್ ಅಬೌಟ್ ದ ಎಕ್ಸಾಮಿನೇಷನ್. ಸೊ ನಾವು ಓಕೆ, ಆಸ್ ಐ ಸೆಡ್ ದೆರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್ ಅಲ್ವಾ. ಹಾಗಾದರೆ ಏನು ಮಾಡ್ತಾರೆ, ನಾನು ನಿಮಗೆ ಇದನ್ನು ಒಂದು ಟೇಬಲ್ ಮೂಲಕ ತೋರಿಸ್ತೀನಿ. ಈ ಇದು NETಗೂ ಆಗುತ್ತೆ, KSETಗೂ ಆಗುತ್ತೆ. NET ಎಕ್ಸಾಮಲ್ಲಿ ಫಾರ್ ಎಕ್ಸಾಂಪಲ್ ನೀವು ತಪ್ಪು ಆನ್ಸರ್ ಬರೆದ್ರಿ, ಇನ್ಕರೆಕ್ಟ್ ಆನ್ಸರ್ ಬರೆದ್ರಿ, ಅವಾಗ ಏನಾಗುತ್ತೆ, 0 ಮಾರ್ಕ್ಸ್ ಡಿಡಕ್ಟ್, ಯಾವ ಮಾರ್ಕ್ಸು ಡಿಡಕ್ಟ್ ಮಾಡಲ್ಲ. ಒಂದು ಕರೆಕ್ಟ್ ಆನ್ಸರ್ ಬರೆದ್ರೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ? 2 ಮಾರ್ಕ್ಸ್ ಸಿಗುತ್ತೆ. ಓಕೆ, ಆ್ಯಂಡ್ ಇಫ್ ಯು ಡೋಂಟ್ ಆನ್ಸರ್, ತಪ್ಪು ಆನ್ಸರ್ ಮಾಡಲಿ ಆಯಿತಾ, ಅಥವಾ ಆನ್ಸರೇ ಮಾಡದೇ ಇರಲಿ, ಯು ವಾಂಟ್ ಬಿ ಡಿಡಕ್ಟೆಡ್ ಎನಿ ಮಾರ್ಕ್ಸ್. 0 ಅಂತ ಕನ್ಸಿಡರ್ ಮಾಡ್ತಾರೆ. ಕರೆಕ್ಟ್ ಆನ್ಸರ್ ಮಾಡಿದ್ರೆ ಮಾತ್ರ ನಿಮಗೆ 2 ಮಾರ್ಕ್ಸು ಕೊಡ್ತಾರೆ. ಈಗ ಒಂದೊಂದು ಸತಿ NET ಕ್ವಶನ್ ಪೇಪರಲ್ಲೇ ಒಂದೊಂದು ಸತಿ ಆನ್ಸರ್ ತಪ್ಪು ಬಂದುಬಿಟ್ಟಿರುತ್ತೆ. ಅವಾಗ ಏನು ಮಾಡ್ತಾರೆ ಮ್ಯಾಮ್, ಅವಾಗ ಏನು ಮಾಡ್ತಾರೆ ಗೊತ್ತಾ, ಅವಾಗ ನಿಮಗೆ ಪೂರ್ತಿ ಮಾರ್ಕ್ಸ್ನ ಕೊಡ್ತಾರೆ. ಇಲ್ಲ ಇನ್ಕರೆಕ್ಟ್ ಆನ್ಸರ್ ಬರೆದು ಆನ್ಸರ್ ಬರೀಲಿಲ್ಲ ಅಂದ್ರೂ ಮಾರ್ಕ್ಸ್ ಏನು ಡಿಡಕ್ಟ್ ಮಾಡಲ್ಲ. ಕ್ವಶನ್ನೇ ತಪ್ಪಿದರೆ ಅದಕ್ಕೂ ಮಾರ್ಕ್ಸ್ ಕೊಡ್ತಾರೆ, ಕರೆಕ್ಟ್ ಆನ್ಸರ್ ಇದ್ದರೆ ಅದಕ್ಕೂ ನಿಮಗೆ 2 ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಓಕೆನಾ. ಸೊ ಇದು ನಿಮಗೆ ಮಾರ್ಕ್ ಪ್ಯಾಟ್ರನ್ ಹೇಗಿರುತ್ತೆ ಅಂತ. ಸೊ ಒಂದು ಕ್ವೆಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಸೊ ಯು ಕ್ಯಾನ್ ಟ್ರೈ ಆಲ್ ದ ಕ್ವೆಶನ್ಸ್. ನೆಗೆಟಿವ್ ಮಾರ್ಕಿಂಗ್ ಇಲ್ಲದೆ ಇರೋದ್ರಿಂದ ನೀವೇನು ಮಾಡ್ಬೋದು, ಎಲ್ಲ ಕ್ವಶನ್ಸ್ನೂ ಅಟೆಂಡ್ ಮಾಡ್ಬೋದು. ಯಾಕೆಂದರೆ ಕ್ವಶನ್ ತಪ್ಪಾದರೂ ನಿಮ್ಗೆ ಅದರಲ್ಲೂ 2 ಮಾರ್ಕ್ಸ್ ಸಿಗುತ್ತೆ ಅಲ್ವಾ. ಕ್ವಶನ್ ಆನ್ಸರ್ ತಪ್ಪಾದರೆ ಏನೋ ನಿಮಗೆ ಮಾರ್ಕ್ಸ್ ಕಟ್ಟೇನಾಗಲ್ಲ. ಸೊ ಈ ಎಕ್ಸಾಮ್ ಎಷ್ಟು ಕಷ್ಟ, ಯಾಕೆ ಇಷ್ಟು ಕಷ್ಟಪಟ್ಟು ಓದಬೇಕು, ಯಾಕೆ ಬಹುಶಃ ನಿಮ್ಮ ಸೀನಿಯರ್ಸ್ ಎಷ್ಟೊಂದು ಜನ ಪಾಸ್ ಆಗಿರಲೂಬಹುದು, ಆಗದೇನೂ ಇರ್ಬೋದು, ಬಟ್ ದ ನಂಬರ್ ವಿಲ್ ಬಿ ವೆರಿ ಲೆಸ್ ಅಲ್ವಾ. ಯಾಕೆ ಹೀಗೆ ಅಂದರೆ ಇದು ಲಾಸ್ಟ್ ಇಯರ್ದು ಡೇಟಾ. 1 ವರ್ಷದಲ್ಲಿ ಎಕ್ಸಾಮ್ ಅಪ್ಲೈ ಮಾಡೋರು, ಅಂದರೆ 1 ಜೂನ್ ಎಕ್ಸಾಮ್ ಅಂತ ಇಟ್ಕೊಳ್ಳಿ, ಆ ಥರ ಒಂದು 6 ತಿಂಗಳಿಗೆ 8,60,976 ಜನ ಎಕ್ಸಾಮ್ ಕಟ್ಟಿದ್ರು. ಆದರೆ ಕಟ್ಟಿದ್ರಲ್ಲಿ 3 ಲಕ್ಷ ಜನ ಎಕ್ಸಾಮೇ ಬರೆದಿಲ್ಲ. 5,26,707 ಜನ ಎಕ್ಸಾಮ್ ಬರೆದಿದ್ದಾರೆ. ಆದರೆ ಈ ಎಕ್ಸಾಮ್ನಲ್ಲಿ ಪಾಸ್ ಆದವರು ಎಷ್ಟು ಜನ ಗೊತ್ತಾ? ಬರೀ 40,986. 5.5 ಲಕ್ಷ ಜನ ಎಕ್ಸಾಮ್ ಬರೆದ್ರೆ ಹತ್ತತ್ರ
40,000 ಜನ ಎಕ್ಸಾಮ್ ಪಾಸ್ ಆಗ್ತಾರೆ. ಸೊ ಇಟ್ ಈಸ್ ನಾಟ್ ಈವನ್ 10%. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಯಾಕೆ ಕಷ್ಟ ಆಗುತ್ತೆ ಈ ಎಕ್ಸಾಮು, ಎಲ್ಲಿ ಕಾಂಪಿಟೇಷನ್ ಅಂದರೆ 5.5 ಲಕ್ಷ ಜನ ಎಕ್ಸಾಮ್ ಬರೆದಿದ್ದಾರೆ. ಆದರೆ ಈಗ ನಿಮ್ಗೆ MCOMಲ್ಲೆಲ್ಲ ಏನಾಗುತ್ತೆ, ನನಗೆ ಗೊತ್ತು ನೀವೆಲ್ಲ ಎಕ್ಸಾಮ್ ಹೇಗೆ ಬರೀತೀರಾ ಅಂತ. ಬರ್ದಾದ್ರೆ ನಿಮಗೆ ಡೌಟ್ ಇರುತ್ತೆ, ನನಗೆ ಇಷ್ಟೊಂದು ಮಾರ್ಕ್ಸ್ ಬರುತ್ತಾ ಅಂತ ಒಂದೊಂದ್ಸತಿ. ಯಾಕೆಂದರೆ ದ ವ್ಯಾಲ್ಯೂಯೇಷನ್, ದ ಪೇಪರ್ ಪ್ಯಾಟರ್ನ್ ಮೇ ಬಿ ವೆರಿ ಲೀನಿಯಂಟ್ ಅಲ್ವಾ. ಅಷ್ಟು ಸ್ಟ್ರಿಕ್ಟ್ ವ್ಯಾಲ್ಯೂಯೇಷನ್ನು ಆಗಲ್ಲ, ಅಷ್ಟು ಸ್ಟ್ರಿಕ್ಟಾಗಿ ಕ್ವಶನ್ಸು ಕೊಟ್ಟಿರೋದು ಇಲ್ಲ. ಆದರೆ NET ಎಕ್ಸಾಮ್ಸ್ ಹಾಗಲ್ಲ. NET ಎಕ್ಸಾಮಲ್ಲಿ 5.5 ಲಕ್ಷ ಹತ್ತತ್ರ ಜನ ಕಟ್ಟಿದ್ರೆ ಪಾಸ್ ಆಗೋದು 40,000 ಚಿಲ್ಲರೆ ಆಗಿದ್ದಾರೆ. ಸೊ ದಿಸ್ ಈಸ್ ದ ಡಿಫಿಕಲ್ಟಿ ಆಫ್ ದ ಎಕ್ಸಾಮಿನೇಷನ್. ಈ ಎಕ್ಸಾಮು ನೀವು ಆಯಿತು ಹೆಂಗೋ ಬರೆಯೋಣ, ಹೆಂಗೆಂಗೋ ಬರೆಯೋಕ್ಕಾಗಲ್ಲ, ಓದೇ ಬರೀಬೇಕು ಅಲ್ವಾ. ಅದರಿಂದ ನಾನು ನಿಮ್ಗೇನು ಹೇಳ್ತೀನಿ, ಕಷ್ಟಪಟ್ಟು ಓದಿದ್ರೆ ಅದು ಖಂಡಿತ ಕಷ್ಟ ಆಗಲ್ಲ. ಒಂದು 6 ತಿಂಗಳು 1 ವರ್ಷ ನೀವು ಪಟ್ಟರೆ ಲೈಫ್ ಲಾಂಗ್ ಯು ಕ್ಯಾನ್ ಹ್ಯಾವ್ ಅ ಕಾನ್ಫಿಡೆನ್ಸ್ ಅಪಾನ್ ಯುವರ್ ಸೆಲ್ಫ್, ರೈಟ್. ಓಕೆ, ನಾನು ಅಂದ್ಕೊಂಡಿದ್ದು ನಾನು ಮಾಡಿದೆ ಅನ್ನೋ ಒಂದು ನೆಮ್ಮದಿನಾದರೂ ಇರುತ್ತೆ ಅಲ್ವಾ. ಆದರೆ ಇದ್ರಲ್ಲಿ ನೋಡಿ, JRF ಪಾಸ್ ಆಗಿರೋರು 5.5 ಲಕ್ಷ ಜನ ಎಕ್ಸಾಮ್ ಕಟ್ಟಿದ್ರು. ನಾನು ನಿಮ್ಗೆ ಹೇಳಿದೆ ಎಲಿಜಿಬಿಲಿಟಿ ಪ್ಲಸ್ JRF ಸಿಗುತ್ತೆ ಅಂತ. ಅದು ಬರೀ 6,000 ಸ್ಟೂಡೆಂಟ್ಸು ಪಾಸ್ ಆಗಿರೋದು. ಇದು ಯಾವುದು ಟೋಟಲ್ ಆಫ್ ಆಲ್ ದ ಸಬ್ಜೆಕ್ಟ್ಸ್. 81 ಸಬ್ಜೆಕ್ಟಲ್ಲಿ ಇಷ್ಟೇ ಜನ ಪಾಸ್ ಆಗಿರೋದು. ಆದ್ದರಿಂದ ಈ ಎಕ್ಸಾಮು ತುಂಬ ಟೇಕನ್ ಫಾರ್ ಗ್ರಾಂಟೆಡ್. MCOM ಎಕ್ಸಾಮ್ನ ತೊಗೊಳ್ತಿರಲ್ವ, ಎಕ್ಸಾಮ್ ಹಿಂದಿನ ದಿನ ಓದೋದು ಆ ಥರ ಮಾಡಿದ್ರೆ ಆಗಲ್ಲ NET ಎಕ್ಸಾಮ್ಸ್ಗೆ, ಸರಿನಾ. ಈಗ ನೆಕ್ಸ್ಟು ಕ್ವಾಲಿಫಿಕೇಷನ್. ಹಾಗಾದರೆ ಏನು, ನೀವು PGಯನ್ನು ಓದ್ತಾ ಇರಬೇಕು, ದಟ್ ಇಸ್ ದ, ಅಥವಾ ನೀವು PGಯನ್ನು ಕಂಪ್ಲೀಟ್ ಮಾಡಿರಬೇಕು, ಓದ್ತಿರಬೇಕು, ಇಲ್ಲಾಂದರೆ PG ಕಂಪ್ಲೀಟ್ ಆಗಿರಬೇಕು. ಇವರಿಬ್ಬರು ಎಕ್ಸಾಮ್ಗಳನ್ನು ತಗೋಬಹುದು. ಎರಡನೇ ಕಂಡೀಷನ್ ಇದೆ, ಏನು, ಕ್ಯಾಂಡಿಡೇಟ್ಸ್ ರಿಕ್ವೈರ್ 55% ಇನ್ ದೇರ್ ಮಾಸ್ಟರ್ಸ್ ಡಿಗ್ರಿ. ಸೊ ನೀವು ಮಿನಿಮಮು NET ಎಕ್ಸಾಮ್ ಬರೆಯೋಕ್ಕೆ ಎಲಿಜಿಬಿಲಿಟಿ ಏನು, 55% ಫಾರ್ ಜನರಲ್, SC ST OBCಗೆಲ್ಲ 50%. ಸೊ 50% ಮಾರ್ಕ್ಸ್ನ ನೀವು ಡಿಗ್ರಿಯಲ್ಲಿ ತೆಗೆದ್ರೆ, ಅಂದರೆ PGಯಲ್ಲಿ MCOM ಮಾಸ್ಟರ್ಸ್ ಎಕ್ಸಾಮಲ್ಲಿ ತೆಗೆದ್ರೆ ಮಾತ್ರ ಯು ವಿಲ್ ಬಿ ಎಲಿಜಿಬಲ್ ಟು ರೈಟ್ ದಿಸ್ ಎಕ್ಸಾಮಿನೇಷನ್ಸ್. ಸೊ ಇವನ್ PhD ಡಿಗ್ರಿ ಹೋಲ್ಡರ್ಸ್ ಕ್ಯಾನ್ ಆಲ್ಸೋ ಅಪ್ಲೈ ಫಾರ್ NET. ಯಾರು ಅಪ್ಲೈ ಮಾಡೋದಕ್ಕೆ ಇದು ಅಂತ ಏನಿಲ್ಲ. ಸೊ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಏಜ್ ಎಲಿಜಿಬಿಲಿಟಿ ಏನೂ ಇಲ್ಲ. ಈಗ IAS KS ಕೆಲದಕ್ಕೆಲ್ಲ ಏಜ್ ಇದೆ ಅಲ್ವಾ. ಆದರೆ ಈ NET ಎಕ್ಸಾಮ್ ಅಸಿಸ್ಟೆಂಟ್ ಪ್ರೊಫೆಸರ್ದು ಬರೆಯೋದಕ್ಕೆ ಯಾವುದೇ ಏಜ್ ರಿಸ್ಟ್ರಿಕ್ಷನ್ ಇಲ್ಲ. ಯಾರೋ MCOM ಮಾಡಿ 15 ವರ್ಷ ಆಗಿದೆ ಅವರು ಕೂಡ NET ಎಕ್ಸಾಮ್ನ ಬರಿಬಹುದು, ಬಿಕಾಸ್ ದೆರ್ ಈಸ್ ನೋ ಏಜ್ ಬಾರ್. ಆದರೆ JRF ತೊಗೊಳ್ಳೋದಕ್ಕೆ ಮಾತ್ರ 31 ವರ್ಷಕ್ಕಿಂತ ಕಡಿಮೆ ಇರಬೇಕು. ಓಕೆ, ದ್ಯಾಟ್ ಈಸ್ ದ ರೂಲ್. ಫೈನ್. ಸೊ ಈಗ ನಾವು ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಾಮ್ ಹೇಗೆ ಅಪ್ಲೈ ಮಾಡಬೇಕು ಅಂತ. ಎಕ್ಸಾಮ್ ಸೊ ಇವತ್ತು ಎಲ್ಲವೂ ಕೂಡ ಆನ್ಲೈನ್ ಆಗ್ತಾ ಇದೆ. ಸೊ ಆನ್ಲೈನ್ ಆಗ್ತಾ ಇರೋದ್ರಿಂದ ನೀವು ಹೇಗೆ ಅಪ್ಲೈ ಮಾಡಬೇಕು ಅಂತ ಫಸ್ಟ್ ತಿಳ್ಕೊಂಡಿರಬೇಕು. ಏನು ಅಂತ ಅಂದರೆ, ಫಸ್ಟು ಹೋಗಿ ನಿಮ್ಮ ಮೇಲ್ ID, ನಿಮ್ಮ ಆಧಾರ್, ನಿಮ್ಮ ಫೋನ್ ನಂಬರ್ ಎಲ್ಲ ಕೊಟ್ಟು ರಿಜಿಸ್ಟರ್ ಆಗ್ತೀರಾ, ಆಯಿತಾ. ನಿಮ್ಗೊಂದು ಪರ್ಸ್ನಲ್ ಐಡೆಂಟಿಫಿಕೇಷನ್ ಪ್ರೂಫ್ ಅಂತ ಕೇಳ್ತಾರೆ. ಸೊ ಪರ್ಸ್ನಲ್ ಡೀಟೇಲ್ಸ್, ಡಿಗ್ರಿ ಯಾವ ಸಬ್ಜೆಕ್ಟ್ ಓದಿದ್ರಿ, ಎಷ್ಟು ಮಾರ್ಕ್ಸ್ ಬಂದಿತ್ತು, ಆ ಥರ ಎಜುಕೇಷನಲ್ ಡೀಟೇಲ್ಸು ಎಲ್ಲ ನಿಮ್ಮ ಮಾರ್ಕ್ಸ್ ಕಾರ್ಡ್ದು ಜೆರಾಕ್ಸ್ಗಳನ್ನೆಲ್ಲ ತೊಗೊಂಡು ಹೋಗಿ ಏನು ಮಾಡಬೇಕು, ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡೇ ನೀವು ಮಾರ್ಕ್ಸ್ ಹಾಕಿ ಎಷ್ಟೆಷ್ಟು ಬಂದಿದೆ ನಿಮಗೆ ಅಂತ ಹೇಳಿ. ಸೊ ನಿಮ್ಮ ಪರ್ಸ್ನಲ್ ಡೀಟೇಲ್ಸು, ಪರ್ಮನೆಂಟ್ ಅಡ್ರೆಸ್ನ ಎಲ್ಲವನ್ನು ಕೂಡ ನೀವು ಆನ್ಲೈನ್ ಅಪ್ಲಿಕೇಶನಲ್ಲಿ ಫಿಲ್ ಮಾಡ್ತೀರಾ. ಫಿಲ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ನಿಮ್ಮದು ಫೋಟೋಗ್ರಾಫ್ ಮತ್ತು ಸಿಗ್ನೇಚರ್ನ ಒಂದು ಫೋಟೋ ಅಂಟಿಸಿ ಅದು ಕೆಳಗಡೆ ಸಿಗ್ನೇಚರ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕು. ಅಲ್ಲಿ ಒಂದು ವೆಬ್ಸೈಟ್ ಕೊಟ್ಟಿರ್ತಾರೆ, ಅಪ್ಲಿಕೇಶನ್ ಫಾರ್ಮ್ಗೆ ಒಂದು ಅಪ್ಲೋಡ್ ಅಂತ ಕೊಟ್ಟಿರ್ತಾರೆ, ಅದಕ್ಕೆ ನೀವು ಅಪ್ಲೋಡ್ನ ಮಾಡ್ಬೋದು. ಸೊ ಅಪ್ಲೋಡ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟಮೇಲೆ ಅವರು ನಿಮಗೆ ಫೀಸ್ ಕೇಳ್ತಾರೆ, ಆಯಿತಾ. ಸೊ ಫೀಸ್ ಯೂಶ್ವಲಿ 500 ಆ ಥರ ಇರುತ್ತೆ. ಸೊ ಅವಾಗ ಏನು, ಯು ಹ್ಯಾವ್ ಟು ಪೇ ದ ಫೀಸ್. ಸೊ ನೀವು ಅದನ್ನು ಆನ್ಲೈನ್ ಬ್ಯಾಂಕಿಂಗ್ ಮೂಲಕ, ಅಂದರೆ ಈಗ ಗೂಗಲ್ ಪೇ ಎಲ್ಲ ಮಾಡ್ತೀರಲ್ಲ ಆ ಥರ ಮಾಡ್ಬೋದು, ಇಲ್ಲಾಂದರೆ ಡೆಬಿಟ್ ಕಾರ್ಡ್, ATM ಕಾರ್ಡ್ ಇದ್ದರೆ ಅದರಲ್ಲಿ ಮಾಡ್ಬೋದು, ಇಲ್ಲ ಚಲನ್ನ ಜನ್ರೇಟ್ ಮಾಡಿಕೊಂಡು ಬ್ಯಾಂಕಿಗೆ ಹೋಗಿ ಬೇಕಾದರೂ ಕಟ್ಬೋದು. ಸೊ ಈ ಥರ ನೀವು ಪ್ರೊಸೀಜರ್ಸು ಇಷ್ಟು ಮಾಡಿ ಕಟ್ಟಿದ್ಮೇಲೆ ನಿಮ್ಮದು NET ಸಬ್ಮಿಟೆಡ್ ಅಂತ ಒಂದು ಬರುತ್ತೆ. ಅಲ್ಲೇ ನಿಮಗೆ ವೆಬ್ಸೈಟಲ್ಲೇ ಕೂಡ ಹಾಲ್ ಟಿಕೆಟು, ರಿಜಿಸ್ಟ್ರೇಷನ್, ನಿಮಗೆ ಎಕ್ಸಾಮ್ ಸೆಂಟರ್ ಯಾವುದು ಎಲ್ಲವೂ ಕೂಡ ಆನ್ಲೈನಲ್ಲೇ ಜನ್ರೇಟ್ ಆಗುತ್ತೆ. ಯಾವ ಕಾಲೇಜ್ಗೂ ನೀವು ಹೋಗಬೇಕಾಗಿಲ್ಲ, ಆಯಿತಾ. ನಿಮ್ಗೆ ಫಾರ್ ಎಕ್ಸಾಂಪಲ್ MCOM ಹಾಲ್ ಟಿಕೆಟ್ಗೆ ಇಸ್ಕೊಳ್ಳೋಕ್ಕೆ ನಿಮ್ಮ ಕಾಲೇಜಿಗೆ ಬರ್ತಿದೆ, ಅಥವಾ NETದೆಲ್ಲ ನಿಮಗೆ ಆನ್ಲೈನಲ್ಲೇ ಸಿಗುತ್ತೆ, ಸರಿನಾ. ಸೊ ಇದು ಡೀಟೇಲ್ಸು. ಹಾಂ, ಈಗ ನಾನು ನಿಮಗೆ ಹೇಳಿದೆ ಪೇಪರ್ 1 ಏನೇನಿದೆ. ಸೊ ನಾನು ನಿಮಗೆ ಪೇಪರ್ 1 ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಅಂತ ಹೇಳ್ತೀನಿ. ಈಗ
ಸೊ ಮೊದಲನೇದು ಯಾವುದು ಟೀಚಿಂಗ್ ಆ್ಯಪ್ಟಿಟ್ಯೂಡು. ಸೊ ಅದರಲ್ಲಿ ಸಬ್ ಟಾಪಿಕ್ಸ್ ಅಂತ ತೊಗೊಂಡ್ರೆ ಒಂದು 19 ಸಬ್ ಟಾಪಿಕ್ಸ್ ಇದೆ. ಸೊ ಯೂಶ್ವಲಿ ನಿಮಗೆ 50 ಕ್ವೆಶ್ಚನ್ಸ್ ಕೊಡ್ತಾರೆ ಪೇಪರ್ 1ಅಲ್ಲಿ. 10 ಟಾಪಿಕ್ಸ್, ಮೇನ್ ಟಾಪಿಕ್ಸ್ 10 ಇದೆ. ಅದರ ಸಬ್ ಟಾಪಿಕ್ಸ್ನ ನಾನು ಇಲ್ಲಿ ನಿಮಗೆ ಟೇಬಲಲ್ಲಿ ಹಾಕಿದ್ದೀನಿ. ಮೇನ್ ಟಾಪಿಕ್ಗಳ ಹೆಸರನ್ನು ಅಂದರೆ ಚಾಪ್ಟರ್ ಹೆಸರು ಅಂತ ನೀವು ಅದನ್ನು ಅರ್ಥ ಮಾಡ್ಕೋಬೋದು. ಮೇನ್ ಚಾಪ್ಟರ್ಗಳು ಎಷ್ಟಿದೆ? 10 ಇದೆ. ಸೊ ಆ 10ರದ್ದು 5 ಕ್ವಶನ್, ಒಂದೊಂದು ಚಾಪ್ಟ್ರಲ್ಲಿ 5 ಕ್ವಶನ್ ಬರುತ್ತೆ ಅನ್ನೋ ಥರ ನೀವು ಅದನ್ನು ಅರ್ಥ ಮಾಡ್ಕೋಬೋದು. ಸೊ ಟೋಟಲು 50. ನಿಮಗೆ ಚಾಯ್ಸು ಕೂಡ ಇರುತ್ತೆ. ಸೊ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಇದೆ, ಅದರಲ್ಲಿ 19 ಸಬ್ ಟಾಪಿಕ್ಸ್ ಇದೆ. ರಿಸರ್ಚ್ ಬಗ್ಗೆ ಕ್ವೆಶ್ಚನ್ಸ್ ಇರುತ್ತೆ, 12 ಸಬ್ ಟಾಪಿಕ್ಸ್ ಇದೆ ಅದರಲ್ಲಿ. ನೆಕ್ಸ್ಟು ನಿಮಗೆ ರೀಡಿಂಗ್ ಕಾಂಪ್ರಹೆನ್ಷನ್ 8th 9th ನೀವು ಮಾಡಿದ್ದೀರ ಅಲ್ವಾ, ಅದೊಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದ್ರ ಕೆಳಗಡೆ ಕ್ವೆಶ್ಚನ್ಸ್ ಕೊಟ್ಟಿರ್ತಾರೆ. ಆ ಕ್ವೆಶ್ಚನ್ಸ್ನ ನೋಡಿಕೊಂಡು ನೀವು ಮಾಡ್ತೀರಾ. ಆಮೇಲೆ ಕಮ್ಯುನಿಕೇಷನ್ ಬಗ್ಗೆ ಕ್ವೆಶ್ಚನ್ಸ್ ಇರುತ್ತೆ, ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಇರುತ್ತೆ, ಲಾಜಿಕಲ್ ರೀಸನಿಂಗ್ ಇರುತ್ತೆ. ಇದೆಲ್ಲ ಸ್ವಲ್ಪ ಮ್ಯಾಥ್ಸ್ಗೆ ರಿಲೇಟೆಡ್ ಇರುತ್ತೆ. ಯಾವ್ಯಾವುದು ಮ್ಯಾಥಮೆಟಿಕಲ್ ಆ್ಯಪ್ಟಿಟ್ಯೂಡು, ಲಾಜಿಕಲ್ ರೀಸನಿಂಗು, ಡೇಟಾ ಇಂಟರ್ಪ್ರಿಟೇಷನು, ಇದೆಲ್ಲ ಸ್ವಲ್ಪ ಅಗರ್ವಾಲು ಆ ಥರ ಬುಕ್ಸ್ ತೊಗೊಂಡ್ರೆ ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟು ಐ ಸಿ ಟಿ ಅಂದರೆ ಕಂಪ್ಯೂಟರ್ ನಾಲೆಜ್ ನಿಮ್ಗೆ ಎಷ್ಟಿದೆ ಅನ್ನೋದ್ರ ಬಗ್ಗೆ. ಎನ್ವಿರಾನ್ಮೆಂಟ್ ಬಗ್ಗೆ ಕೇಳ್ತಾರೆ. ಮತ್ತು ಎಜುಕೇಷನ್ ಸಿಸ್ಟಮ್, ಯಾಕೆಂದರೆ ಒಬ್ಬ ಟೀಚರ್ ಆದವನಿಗೆ ನಮ್ಮ ದೇಶದ ಎಜುಕೇಷನ್ ಸಿಸ್ಟಮ್ ಬಗ್ಗೆ ನಾಲೆಡ್ಜ್ ಇರಬೇಕು. ಸೊ ಅದ್ರ ಬಗ್ಗೆನೂ ಸ್ವಲ್ಪ ಕೇಳ್ತಾರೆ. ಸೊ ಈ ಥರ ಒಟ್ಟು 10 ಸಬ್ ಟಾಪಿಕ್ಸ್ನ ಅವರು ನಿಮಗೆ ಕೊಟ್ಟಿದ್ದಾರೆ. ಸೊ ಈ 10 ಸಬ್ ಟಾಪಿಕ್ಸಲ್ಲಿ ನಿಮಗೆ ಕ್ವೆಶ್ಚನ್ಸು ಬರುತ್ತೆ. ಸೊ ನಾನು ಇಲ್ಲಿ ಕಾಲಮಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಎಷ್ಟೆಷ್ಟು ಸಬ್ ಟಾಪಿಕ್ಸ್ ಇದೆ ಅಂತ ಕೊಟ್ಟಿದ್ದೀನಿ. ಯಾಕೆಂದರೆ ಓದುವಾಗ ಓಕೆ ಇಷ್ಟಿದೆ, ನಾನು ಎಷ್ಟು ಮುಗಿಸಿದ್ದೀನಿ, ಇನ್ನೆಷ್ಟು ಮುಗಿಸ್ಬೇಕು ಅಂತ ನಿಮಗೆ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇಂಪಾರ್ಟೆಂಟಾಗಿ ಹೇಳಬೇಕಾಗಿರೋದು, ವಾಟ್ ಈಸ್ ದ ಕಟ್ ಆಫ್ ಎಷ್ಟಿರುತ್ತೆ. ಇದು ಲಾಸ್ಟ್ ಪ್ರೀವಿಯಸ್ ಇಯರ್ದು ಎಕ್ಸಾಮ್ ರಿಸಲ್ಟ್ಸು ಕಟ್ ಆಫ್ ಇರೋದು. ರೀಸೆಂಟ್ ಅದು ಕಟ್ ಆಫ್ ಫಾರ್ ದ ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ JRF. ನಾವೀಗ MCOM ಸ್ಟೂಡೆಂಟ್ಸ್ನ ಮಾಡ್ತಾ ಇರೋದ್ರಿಂದ ಸಿ ದ ಮಾರ್ಕ್ಸ್ ಹಿಯರ್. 100 ಕ್ವಶನ್ ಕೇಳಿದ್ರೆ ದೇ ಹ್ಯಾವ್ ಸ್ಕೋರ್ಡ್ 95.63. ಕಟ್ ಆಫ್ ಅಂದರೆ ಏನು ಗೊತ್ತಾ, ಇದು ಲೀಸ್ಟ್ ಮಾರ್ಕ್ಸು. ಅಂದರೆ ಯಾರ್ಯಾರು NET ಪಾಸ್ ಆಗಿದ್ದಾರೆ ಅವರು 100 ಕ್ವೆಶ್ಚನ್ನಲ್ಲಿ 95ಕ್ಕಿಂತ ಜಾಸ್ತಿ ಯಾರು ಆನ್ಸರ್ ಕರೆಕ್ಟ್ ಮಾಡಿದ್ದಾರೆ ಅವರು ಮಾತ್ರ ಪಾಸ್ ಆಗಿರೋದು. ಸಿ ದ ಕಟ್ ಆಫ್, ಹೌ ಕಾಂಪಿಟೇಟಿವ್ ಇಟ್ ಇಸ್ ಅಲ್ವಾ. ನೋಡಿ, ಯಾರ್ದು 100 ಮಾರ್ಕ್ಸ್ಗೆ ಅಂದರೆ ಈಗ 300 ಮಾರ್ಕ್ಸ್ಗೆ ಯಾರು 15ಕ್ಕಿಂತ ಕಡಿಮೆ 300 ಮಾರ್ಕ್ಸ್ಗೆ ಅಂದರೆ ನಿಮಗೆ 150 ಕ್ವೆಶ್ಚನ್ ಬರುತ್ತಲ್ವ. 150 ಕ್ವೆಶ್ಚನಲ್ಲಿ ಹೆಂಗೆ ಯಾರ್ಯಾರು 15ಕ್ಕಿಂತ ಕಡಿಮೆ ತಪ್ಪುಗಳನ್ನು ಹಾಕಿದ್ದಾರೆ ಅವರು ಮಾತ್ರ ಪಾಸಾಗಿರೋದು. ಸೊ ಇದು ಮಿನಿಮಮ್ ಮಾರ್ಕ್ಸು. ಕಟ್ ಆಫ್ ಅಂದರೆ ಇದಕ್ಕಿಂತ ಮೇಲ್ಗಡೆ ಮಾರ್ಕ್ಸ್ ಬಂದಿರೋರು ಪಾಸಾಗಿದ್ದಾರೆ ಅಂತ. ಇದಕ್ಕಿಂತ ಈಗ 94 ಕ್ವೆಶ್ಚನ್ ನೀವು ಕರೆಕ್ಟ್ ಮಾರ್ಕ್ಸ್ ತೆಗೆದಿದ್ರು ಯು ಆರ್ ಫೇಲ್, ಬಿಕಾಸ್ ದ ಕಟ್ ಪರ್ಸೆಂಟೇಜ್ ಇಸ್ ಆಲ್ವೇಸ್ ಫಾರ್ 100. ಸೊ ಇಫ್ ಯು ಹ್ಯಾವ್ ಸ್ಕೋರ್ಡ್ 94% ಯು ಆರ್ ಫೇಲ್. ಸೊ ಯು ಹ್ಯಾವ್ ಟು ಸ್ಕೋರ್ ಹೌ ಮಚ್. ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಾಗಿದೆ? 95.63. ಯಾರು 95.63%ಗಿಂತ ಜಾಸ್ತಿ ತೆಗಿದ್ದಾರೆ ಅವ್ರು ಮಾತ್ರ ಪಾಸ್ ಆಗಿರೋದು. ಯಾವುದರಲ್ಲಿ? ಕಾಮರ್ಸಲ್ಲಿ. ಸಿ ಫಾರ್ JRF ಇಟ್ ಇಸ್ 99.35. ಸಿ ದಿಸ್ ಇಸ್ ದ ಕಾಂಪಿಟೇಷನ್ ಅಲ್ವಾ. 100ಗೆ 100 ರೈಟ್ ಆದರೆ JRF, 100ಗೆ 96ಇಂದ ಜಾಸ್ತಿ ತೆಗೆದ್ರೆ NET ಪಾಸ್ ಅಲ್ವಾ. ಸೊ ಈ ಲೆವೆಲ್ಗೆ ಆನ್ಸರ್ಸ್ನ ಕರೆಕ್ಟಾಗಿ ಬರೀತಾ ಇದ್ದಾರೆ. ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಎಲ್ಲರೂ ಸೀರಿಯಸ್ ಆಗಿ ಓದ್ತಾ ಇದ್ದಾರೆ. ಓದೋರು ಮಾತ್ರ ಈ NET ಪಾಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಲ್ವಾ. ಸೊ ಅದನ್ನು ಆ ಸೀರಿಯಸ್ನೆಸ್ ಇರಲಿ ಅಂತ ನಿಮ್ಗೆ ಅದ್ರದ್ದು ಲಾಸ್ಟ್ ಇಯರ್ದು ಮಾರ್ಕ್ಸ್ ಹೇಳಿದ್ದೀನಿ. ಸುಮ್ಮನೆ ಹೆದರಿಸ್ಬೇಕು ಅಂತಲ್ಲ. ನಿಮ್ಮ ಸೀನಿಯರ್ಸ್ ಇರ್ಬೋದು ಅಥವಾ ನಿಮಗಿಂತ 1 ವರ್ಷ 2 ವರ್ಷ ದೊಡ್ಡವರು ಹೇಗೆ ಓದ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಿ ಅಂತ ನಾನು ನಿಮಗೆ ಇದನ್ನು ಹೇಳ್ತಾ ಇರೋದು. ಸೊ ಡೀಟೇಲ್ ಸಿಲೆಬಸ್ನ ನಾನು ಇಲ್ಲಿ ಹಾಕಿದ್ದೀನಿ. ಸೊ ಐ ಕ್ಯಾನ್ ಮೇಲ್ ದ PDF ಆಫ್ಟರ್ವರ್ಡ್ಸ್. ನಾನು ನಿಮಗೆ ವಾಟ್ಸಪ್ ಗ್ರೂಪ್ಗೆ ಹಾಕಕ್ಕೆ ಹೇಳ್ತೀನಿ, ಸರ್ ಕಳಿಸ್ಕೊಡ್ತೀನಿ. ಓಕೆ, ಯು ವಿಲ್ ಗೆಟ್ ಇಟ್ ಆ್ಯಂಡ್ ಯು ವಿಲ್ ಗೆಟ್ ಇಟ್ ಇನ್ ವೇರಿಯಸ್ ವೆಬ್ಸೈಟ್ಸ್ ಆಲ್ಸೋ. ಇದು ಇಲ್ಲೇ ಸಿಗಬೇಕು ಅಂತ ಏನಿಲ್ಲ. ಯು ವಿಲ್ ಗೆಟ್ ಇಟ್. ಆ್ಯಂಪಲ್ ಆಫ್ ರಿಸೋರ್ಸಸ್ ಆರ್ ಅವೈಲಬಲ್. ಓಕೆ, ಸೊ ದಿಸ್ ಈಸ್ ದ ಸಿಲಬಸ್. ಸೊ ಅಟ್ ಲಾಸ್ಟ್ ಐ ಗೋ ವಿತ್ ದ ಕಾಮರ್ಸ್. ಸೊ ಕಾಮರ್ಸಲ್ಲಿ ಹೇಗಿದೆ? ಕಾಮರ್ಸಲ್ಲಿ ಕೂಡ 10 ಯೂನಿಟ್ ಇದೆ, ಆಯಿತಾ. ಸೊ 10 ಯೂನಿಟ್ ಯಾವುದು? ಮೊದಲನೇದು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಓಕೆನಾ, ಅದು ಮೊದಲನೇದು. ಸೊ ಅದ್ರಲ್ಲಿ ನಿಮಗೆ ಈಗ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಇದೆಲ್ಲ ಓದ್ತಾ ಇದ್ದೀರಾ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಓದಿದ್ದೀರಾ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಓದಿದ್ದೀರಾ,
4th ಸೆಮ್ಮಲ್ಲಿ ಅಲ್ವಾ. ಈಗ ಬ್ಯಾಲೆನ್ಸ್ ಆಫ್ ಪೇಮೆಂಟು, ಟ್ಯಾರಿಫು, ಆಸಿಯಾನು, ನ್ಯಾಕು ಅದೆಲ್ಲ ಓದಿದ್ದೀರಲ್ಲ, ಅದೆಲ್ಲ ಕೂಡ ನಿಮಗೆ NET ಎಕ್ಸಾಮ್ಸ್ಗೆ ಬರುತ್ತೆ, ಸರಿನಾ. ಸೊ MCOM ಡಿಗ್ರಿನ ಕರೆಕ್ಟಾಗಿ ಓದೋರು ಈಸಿಯಾಗಿ NET ಎಕ್ಸಾಮ್ನ ಪಾಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್. ಅಕೌಂಟಿಂಗ್ ಯೂಶ್ವಲಿ ನೀವು ಡಿಗ್ರಿಯಲ್ಲಿ ಮಾಡಿದ್ದೀರಾ, ಯಾವುದೋ ಪಾರ್ಟ್ನರ್ಶಿಪ್ ಅಕೌಂಟ್ಸು, ಕಾರ್ಪೊರೇಟ್ ಅಕೌಂಟಿಂಗು, ಮ್ಯಾನೇಜ್ಮೆಂಟ್ ಅಕೌಂಟಿಂಗು, ಕಾಸ್ಟ್ ಅಕೌಂಟಿಂಗು, ಲಿಕ್ವಿಡೇಷನ್ ಆಫ್ ಕಂಪನೀಸು, ಇದೆಲ್ಲ ಮಾಡಿದ್ದೀರಾ ಅಲ್ವಾ. ಸೊ ಅದೆಲ್ಲವೂ ಕೂಡ IFRS, HR ಅಕೌಂಟಿಂಗು, ಇನ್ಫ್ಲೇಷನ್ ಅಕೌಂಟಿಂಗು ಇದೆಲ್ಲ ಓದಿದ್ದೀರಾ. ಸೊ ಅದೇ ಸಿಲೆಬಸ್ ಬೇಸ್ಡು ಆಬ್ಜೆಕ್ಟಿವ್ ಕ್ವೆಶ್ಚನ್ಸು ಈ ಚಾಪ್ಟರ್ಗಳಲ್ಲಿ ಬರುತ್ತೆ. ದಟ್ ಈಸ್ ದ ಸೆಕೆಂಡ್ ಯೂನಿಟ್. ಸೊ ಫಸ್ಟ್ ಯೂನಿಟ್ ಇಸ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಸೆಕೆಂಡ್ ಒನ್ ಬಂದ್ಬಿಟ್ಟು ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್, ಅದು ನಿಮ್ಮ ಸೆಕೆಂಡ್ ಯೂನಿಟ್. ಥರ್ಡ್ ಯೂನಿಟ್ ಬಂದ್ಬಿಟ್ಟು ಬಿಸ್ನೆಸ್ ಎಕನಾಮಿಕ್ಸ್. ಸೊ ಬಿಸ್ನೆಸ್ ಎಕನಾಮಿಕ್ಸ್ನ ಬಿಸ್ನೆಸ್ ಡಿಸಿಷನ್ಸ್ ಅಂತ ನೀವು BCOMಲ್ಲಿ ಓದಿರ್ತೀರಾ. ಆಮೇಲೆ FM ಅಂತ ಓದಿದ್ದೀರ ಅಲ್ವಾ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ, ಅದನ್ನು ಇಲ್ಲಿ ಬಿಸ್ನೆಸ್ ಫೈನಾನ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಓದಿದ್ದೀರಾ, ಸೆಂಟ್ರಲ್ ಟೆಂಡೆನ್ಸಿ, ಡಿಸ್ಪರ್ಷನ್ನು, ಸ್ಕ್ಯೂನೆಸ್ಸು, ಕರ್ಟಾಸಸ್ಸು ಇದೆಲ್ಲ ಓದಿದ್ದೀರಾ ಅಲ್ವಾ. ಸೊ ಅದು ಬರುತ್ತೆ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಪ್ರಾಬಬಿಲಿಟಿ ಬರುತ್ತೆ. ಆಮೇಲೆ ಸಿಕ್ಸ್ತ್ ಯೂನಿಟ್ ಇಸ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್. ಸೊ HRM ಓದ್ತಾ ಇದ್ದೀರಾ, MCOMಲ್ಲಿ ಓದಿದ್ದೀರಾ, ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ನೀವು ಓದಿದ್ದೀರಾ ಅಲ್ವಾ, ಡಿಗ್ರಿಯಲ್ಲಿ ಓದಿದ್ದೀರಾ. ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬರುತ್ತೆ, ವಿಚ್ ಮೇನ್ಲಿ ಡೀಲ್ಸ್ ಅಬೌಟ್ ದ ಬ್ಯಾಂಕ್ಸ್. ಸೊ ಬ್ಯಾಂಕಿಂಗ್ನೂ ಕೂಡ ನೀವು ಡಿಗ್ರಿಯಲ್ಲಿ ಓದಿರ್ತೀರ. ಸೊ ಕೆಲವು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಈವನ್ MCOMಲ್ಲಿ ಓದಿದ್ದೀರಾ ನೀವು, ರೈಟ್. ಸೊ ದ ಸಿಲೆಬಸ್ ವೇರೀಸ್ ಫ್ರಮ್ ಒನ್ ಯೂನಿವರ್ಸಿಟಿ ಟು ಅನದರ್. ಬಟ್ ಈ ಎಲ್ಲ ಸಬ್ಜೆಕ್ಟ್ನೂ ನೀವು ಒಂದಲ್ಲ ಒಂದು ರೀತಿಯಾಗಿ, ಈಗ ಬಿಸ್ನೆಸ್ ಲಾ ಓದಿದ್ದೀರಾ, ಕಂಪನಿ ಲಾ ಓದಿದ್ದೀರಾ, ಅದೆಲ್ಲ ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್ ಅಂತ ಬರುತ್ತೆ, ಆಯಿತಾ. ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್. ಸೊ ನೀವು ಡಿಗ್ರಿ ಮತ್ತು MCOM ಈ ಎರಡೂ ಸಿಲೆಬಸ್ನ ಕಂಬೈನ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಮ NET ಸಿಲೆಬಸ್ ಆಗಿರುತ್ತೆ. ಸೊ ಎಲ್ಲದ್ರ ಬಗ್ಗೆ ನಿಮಗೆ ಸ್ವಲ್ಪ ಇದೆಲ್ಲ ಹೆಸರು ಕೇಳಿದ್ದೀನಿ, ಇದ್ರ ಬಗ್ಗೆ ಸ್ವಲ್ಪ ಗೊತ್ತು ಅನ್ನೋಂತಹ ಸಿಲೆಬಸ್ನೇ ಹಾಕಿದ್ದಾರೆ. ಆದರೆ ನೀವು ಇದರಲ್ಲಿ ಸ್ವಲ್ಪ ಕಷ್ಟಪಟ್ಟರೆ ನಿಮಗೆ ಯು ಕ್ಯಾನ್ ಪಾಸ್ ಈಸಿಲಿ, ಆಯಿತಾ. ಮೈಸೂರು ಯೂನಿವರ್ಸಿಟಿಯಲ್ಲಿ 4th ಸೆಮಿಸ್ಟರಲ್ಲಿ ಇದ್ದಾಗಲೇ ತುಂಬ ಜನ ಮಕ್ಕಳು MCOM NET ಎಲ್ಲ ಪಾಸ್ ಮಾಡಿದ್ದಾರೆ. ಇಟ್ ಈಸ್ ನಾಟ್ ಅ ನ್ಯೂ ಥಿಂಗ್ ಟು ಎನಿ ಯೂನಿವರ್ಸಿಟಿ ಫಾರ್ ದ ಮ್ಯಾಟರ್. ಬಟ್ ಏನು ಅಂತ ಅಂದರೆ ಯು ಹ್ಯಾವ್ ಟು ವರ್ಕ್ ಫಾರ್ ಅರೌಂಡ್ 6 months to 1 year to get some success in the examinations. So this is my presentation. So